ಹಾಯ್ ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ್. ನೀವೇನಾದರೂ ಕೇಳಿದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಮೈಕ್ ಬೇಕಾ, ಕ್ಯಾಮ್ರಾ ಬೇಕಾ, ಅಥವಾ ಒಂದು ಟ್ರೈಪೋಡ್ ಬೇಕಾ ಅಂತ ಕೇಳಿದರೆ ನಾನು ಹೇಳ್ತೀನಿ ಇನ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಬೇಕಾಗಿರೋದು ಧೈರ್ಯ ಮತ್ತು ಒಂದು ಕನ್ಸಿಸ್ಟೆನ್ಸಿ ಮತ್ತು ಸ್ವಲ್ಪ ಎಡಿಟಿಂಗ್ ಅಷ್ಟೇ. ಅದು ಬಿಟ್ಟು ನಾವು ಯಾವ್ದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತೀವಿ ಅಂದರೆ ಮೈಕ್ ಇಲ್ಲ, ಟ್ರೈಪೋಡ್ ಇಲ್ಲ, ನಮ್ಮದು ಒಳ್ಳೆ ಕ್ಯಾಮ್ರಾ ಇಲ್ಲ. ಇವತ್ತು ಯಾವುದೇ ಒಬ್ಬ ಯೂಟ್ಯೂಬರ್ ತೆಗೀರಿ, ಫಾರ್ ಎಕ್ಸಾಂಪಲ್ ತಮಿಳಲ್ಲಿ ಮದನ್ ಗೌರಿ ಅಂತ ಒಬ್ಬರು ಇದ್ದಾರೆ, ಅವ್ರ ಯೂಟ್ಯೂಬ್ ಚಾನಲ್ ತೆಗೀರಿ, ಅವ್ರಿಗೆ ಇವತ್ತು 80 lakhs ಚಾನಲ್ ಸಬ್ಸ್ಕ್ರೈಬರು. ಅವರು ಯಾವ ಥರ ಫಸ್ಟು ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ ಗೊತ್ತಾಯ್ತಾ? ಅವೆಲ್ಲ ಮ್ಯಾಟ್ರ್ ಆಗೋಲ್ಲ. ನಿಮ್ಮದು ಒಂದು ಏನು ಒಂದು ಮೈಂಡ್ ಇರುತ್ತಲ್ಲ, ಅದು ಮ್ಯಾಟ್ರ್ ಆಗುತ್ತೆ. ಯಾವ ಥರ ನೀವು ವೀಡಿಯೋ ಎಡಿಟಿಂಗ್ ಮಾಡ್ತೀರಾ ಅಂತ ಮ್ಯಾಟ್ರ್ ಆಗುತ್ತೆ. ಕ್ಯಾಮ್ರಾ, ಮೈಕು ಅವೇನು ಮ್ಯಾಟ್ರ್ ಆಗೋಲ್ಲ. ಸೊ ನನ್ನ ಪ್ರಕಾರ ನಾನು ಅಷ್ಟೇ ಒಂದು ಮೈಕ್ ತೊಗೊಂಡಿದ್ದೆ, ಇಲ್ಲೇ ಇದೆ ಒಂದು ಮೈಕ್ ತೊಗೊಂಡಿದ್ದೆ. ಆ ಮೈಕು ಯಾವ ಥರ ಅಂದರೆ ವರ್ಕೇ ಆಗಲಿಲ್ಲ. ವರ್ಕ್ ಆಗಲಿಲ್ಲ ಅಂತ ಹೇಳಲಿಲ್ಲ, ಬಟ್ ಅದು ಇನ್ನೂ ಫೋನ್ಗಿಂತ ಇನ್ನೂ ನಾಯ್ಸ್ ಜಾಸ್ತಿ ಮಾಡಿತು. ಅದಕ್ಕೋಸ್ಕರ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಆ ಮೈಕ್ ಬದಲು ಇನ್ಶಾರ್ಟ್ಗೆ ಹೋಗಿ ಇನ್ಶಾರ್ಟ್ ಪ್ರೀಮಿಯಮ್ ತೊಗೊಳ್ಳಿ. ಅಲ್ಲಿ ನಿಮಗೆ ಒಂದು ವಾಯ್ಸ್ ಎನೈನ್ಸ್ ಅಂತ ಬರುತ್ತೆ. ಅಲ್ಲಿ ಏನೇ ನಾಯ್ಸ್ ಇದ್ದರೂ ಹತ್ರದಿಂದ ವೀಡಿಯೋ ಮಾಡಿದರೆ ಆರಾಮಾಗಿ ಕ್ಯಾನ್ಸಲ್ ಮಾಡ್ಬೋದು. ಮೈಕ್ಗಿಂತ ಚೆನ್ನಾಗೇ ಕ್ಯಾನ್ಸಲ್ ಆಗುತ್ತೆ. ದಿಸ್ ಇಸ್ ಮೈ ಅಶ್ಯೂರೆನ್ಸ್. ಅಂದರೆ ನಾನು ಯೂಸ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ಹೇಳ್ತಿರೋದು. ಸೊ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಸೊ ಫಾಲೋ.